ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ದೇವರು ಹಾಡುವಾಗ ಎಲ್ಲ ಗೋಪಿಕೆಯರು ದೇವರ ಕುರಿತು ಓಡಿದರು. ಕೃಷ್ಣೇ ನಿಬದ್ಧ ಹೃದಯ ಇದಮೂಚು ಪರಸ್ಪರಂ. ಹಾಡು ಬಂದ ಧ್ವನಿಯತ್ತ ಹೋದರೆ ಕೃಷ್ಣ ಇಲ್ಲ. ಆಗ ಕೃಷ್ಣನಲ್ಲಿಯೇ ಮನಸ್ಸು ನೆಟ್ಟು ಹೀಗೆ ಹೇಳಿದರಂತೆ, ಕೃಷ್ಣೋಹಮೇಶ ಲಲಿತಂ ವ್ರಜಾಮ್ಯಾಲೋಕ್ಯತಾಂ ಗತಿ ಅನ್ಯಾಬ್ರವೀತಿ ಕೃಷ್ಣಸ್ಯ ಮಮ ಗೀತಿರ್ನಿಶಮ್ಯತಾಂ. ಒಬ್ಬಳು ಪ್ರಣಯೋನ್ಮಾದದಿಂದ ಹೇಳಿದಳು, ನಾನೇ ಕೃಷ್ಣ ಅಂತ. ಇನ್ನೊಬ್ಬಳು ಹೇಳಿದಳಂತೆ, ನೀನು ಕೃಷ್ಣ ಆಗಿರಬಹುದು, ಆದರೆ ಹಾಡ್ತಾ ಇಲ್ವಲ್ಲ, ಕೃಷ್ಣನ ಹಾಡು ನಿನ್ನ ಬಾಯಿಂದ ಹೇಗೆ ಬರುತ್ತೆ? ಆದರೆ ಕೃಷ್ಣನ ತರಹ ನಾನು ಹಾಡಬಲ್ಲೆ ಎಂದಂತೊಬ್ಬಳು. ದುಷ್ಟಕಾಲಿಯ ತಿಷ್ಠಾತ್ರ ಕೃಷ್ಣೋಹಮಿತಿ ಚಾಪರ ಬಾಹುಮಾ ಸ್ಫೋಟ್ಯ ಕೃಷ್ಣಸ್ಯ ಲೀಲಯಾ ತರವಮಾದದೇ. ಒಬ್ಬಳು ಕೃಷ್ಣನನ್ನ ನೋಡಿದಳು, ಓಡಿ ಕೃಷ್ಣನ ಬಳಿಗೋಡಿ ಅಲ್ಲಿ ಅವನನ್ನು ಹಿಡಿದು ಅವನ ತೋಳನ್ನು ಹಿಡಿದು, ಓ ಕಾಳಿಯನೇ ನಿಲ್ಲು ಅಂದಂತೆ. ಕೃಷ್ಣನಿಗಲ್ಲ, ಎದುರುಗಡೆ ಇರುವ ಏನೂ ಇಲ್ಲ ಅಲ್ಲಿ. ಓ ದುಷ್ಟ ಕಾಳಿಯನೇ ನಿಲ್ಲು, ನಾನೇ ಕೃಷ್ಣನಿದ್ದೇನೆ, ನಿನ್ನನ್ನು ದಮನ ಮಾಡ್ತೇನೆ ಅಂತಂದಂತೆ. ಅನ್ಯಾಬ್ರವೀತಿ ಭೋಗೋಪಾಹ ನಿಶಂಕೈಸ್ಥೀಯತಾಮಿತಿ ಅಲಂ ವೃಷ್ಟಿ ಭಯೇನಾತ್ರ ಧೃತೋ ಗೋವರ್ಧನೋ ಮಯಾ. ಇನ್ನೊಬ್ಬಳು ಹೇಳಿದಳಂತೆ, ಎಲೈ ಗೋಪಿಕೆಯರೇ, ಅಲಂ ವೃಷ್ಟಿ ಭಯೇನಾತ್ರ, ಯಾವ ಭಯವೂ ಬೇಡ ನಿಮಗೆ, ಇದೋ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದೇನೆ ಅಂದಂತೆ. ಕಾಳಿದಾಸ ಕರೆಕ್ಟಾಗಿ ಹೇಳಿದ್ದು. ಕಂಠಾಶ್ಲೇಷ ಪ್ರಣಯ ನಿಜನೇ ಕಿಂ ಪುನರ್ದೂರ ಸಂಸ್ಥೆ. ನನಗೆ ಅದು ನೆನಪಾಗ್ತಾ ಇಲ್ಲ, ಯಾವ ಮೇಘದೂತ ನೆನಪಾಗ್ತಾ ಇಲ್ಲ ಅಂದರೆ ಏನು ಕಷ್ಟ. ಯಾವಾಗಲೂ ಕೊರಳಲ್ಲಿರುವ ಶ್ಲೋಕ. ಕಾಮಾರ್ಥ ಹಿ ಪ್ರಕೃತಿ ಕೃಪಣಾ ಚೇತನಾ ಚೇತನೇಶು ಅಂತ. ಕಾಮಾರ್ಥ ಹಿ ಪ್ರಕೃತಿ ಕೃಪಣಾ, ಕಾಮದಿಂದ ಕಂಗೆಟ್ಟವರು ಚೇತನ ಯಾವುದು ಅಚೇತನ ಯಾವುದು ಅನ್ನೋದನ್ನು ತಿಳಿಯದ ಸ್ಥಿತಿಯಲ್ಲಿರ್ತಾರೆ ಅಂತ. ಇನ್ನು ಇವರ ಪಾಡೇನು? ಎದುರುಗಡೆ ಕೃಷ್ಣ ಇದ್ದರೂ ಕೂಡ ಕೃಷ್ಣನ ಲೀಲೆಗಳನ್ನು ಕೃಷ್ಣನ ಎದುರೇ ಅನುಕರಿಸುತ್ತಾ, ಅಂದರೆ ಅಷ್ಟು ಮನಸ್ಸಿನಲ್ಲಿ ಕೃಷ್ಣ ತುಂಬಿಕೊಂಡಿದ್ದಾನೆ. ಅವಳು ಹೇಳಿದಂತೆ, ಯಾರು ಹೆದರಬೇಕಾದ್ದಿಲ್ಲ, ಇದೋ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದೇನೆ, ಆರಾಮವಾಗಿರಿ ಎಂದಂತೆ. ಧೇನುಕೋಯಂ ಮಯಾ ಕ್ಷಿಪ್ತಃ ವಿಚರಂತು ಯಥೇಚ್ಛಯ ಗಾವೋ ಬ್ರವೀತಿ ಚೈವಾನ್ಯ ಕೃಷ್ಣ ಲೀಲಾಲುಸಾರಿಣೀ. ಎಲೈ ಗೋವುಗಳೇ, ಸುಖವಾಗಿ ತಿರುಗಾಡಿ, ಈ ಪ್ರಾಂತದಲ್ಲಿರುವ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ್ದೇನೆ,
ವಿಶೇಷವಾಗಿ ಧೇನುಕನನ್ನು. ಏವಂ ನಾನಾ ಪ್ರಕಾರಾಸು ಕೃಷ್ಣ ಚೇಷ್ಟಾಸುತಾಸ್ತದಾ ಗೋಪ್ಯೋ ವ್ಯಗ್ರಾಹ ಸಮಂ ಚೇರು ರಮ್ಯಂ ವೃಂದಾವನಾಂತರಂ. ಈ ರೀತಿಯಾಗಿ ಗೋಪಿಕೆಯರು ಎಲ್ಲ ಕಡೆ ತಿರುಗುತ್ತಾ ಎಲ್ಲ ಕಡೆ ತಮ್ಮ ಒಂದು ಕೃಷ್ಣನಲ್ಲಿನ ಭಕ್ತ್ಯುದ್ರೇಕವನ್ನು ಅನುಭವಿಸ್ತಾ ತಿರುಗುದು. ವಿಲೋಕ್ಯೈಕಾ ಭುವಂ ಪ್ರಾಹ ಗೋಪಿ ಗೋಪವರಾಂಗನ ಪುಲಕಾಂಚಿತ ಸರ್ವಾಂಗಿ ವಿಕಾಸಿ ನಯನೋತ್ಪಲ. ಒಬ್ಬಳು ಗೋಪಿ ಸ್ವಲ್ಪ ಕೃಷ್ಣನಿಂದ ದೂರ ಆದವಳು, ಕೃಷ್ಣನ ಜೊತೆಗೆ ವೇಗವಾಗಿ ನಡೆಯಲಾಗದವಳು. ಭೂಮಿಯನ್ನು ನೋಡಿದಳು. ಭೂಮಿಯಲ್ಲಿ ಕೃಷ್ಣನ ಅಡಿಗಳ ಗುರುತಿತ್ತು. ಧ್ವಜ ವಜ್ರಾಂಕುಶಾಬ್ಜಾಂಕ ಹರಿರೇಖಾ ಅಂತ್ಯಾಲಿ ಪಶ್ಯತ ಪದಾನ್ಯೇತಾನಿ ಕೃಷ್ಣಸ್ಯ ಲೀಲಾ ಲಲಿತಗಾಮಿನಃ. ತನ್ನ ಜೊತೆಗಿದ್ದವಳಿಗೆ ತೋರಿಸಿದಳು, ನೋಡುವುದು. ಪದಾನಿ ಏತಾನಿ ಕೃಷ್ಣಸ್ಯ, ಇದು ಕೃಷ್ಣನ ಅಡಿಗಳು. ಅವನು ನಡೆಯುವಾಗ ಎಲ್ಲ ಹೆಜ್ಜೆ ಗುರುತುಗಳು ಸ್ಪಷ್ಟವಾಗಿವೆ. ನಮ್ಮ ಹೆಜ್ಜೆ ಗುರುತಿನ ತರಹ ಅಸ್ಪಷ್ಟತೆ ಇಲ್ಲ. ಅಂದರೆ ಅವನು ಎಷ್ಟು ಭಾರ ಇದ್ನೋ ಅಂತ ಅನ್ಬೇಡಿ. ಎಷ್ಟು ಭಾರ ಇರುತ್ತೆ ಅಷ್ಟು ಹೆಜ್ಜೆ ಗುರುತುಗಳು ಮೂಡುತ್ತವೆ. ಎಷ್ಟು ನಿಧಾನವಾಗಿ ಹೆಜ್ಜೆ ಇಡ್ತಾರೆ ಅಷ್ಟು ಸ್ಪಷ್ಟತೆ ಮೂಡುತ್ತೆ. ಆದರೆ ದೇವರು ಹಾಗಿಲ್ಲದೆಯೂ ಕೂಡ ಅವನ ಹೆಜ್ಜೆಗಳನ್ನು ಗಾಢವಾಗಿ ಮೂಡಿಸಬಲ್ಲ. ಯಾಕೆಂದರೆ ಭೂಮಿಯ ಭಾರವನ್ನೆಲ್ಲ ಅವನು ಹೊತ್ತು ಕೂಡ ಹಗುರವಾಗಿರಬಲ್ಲ. ಅಂತಹ ಕೃಷ್ಣ ಹೆಜ್ಜೆ ಇಟ್ಟು ಸಾಗಿದ್ದಾನೆ ಇಲ್ಲಿ. ನೋಡು, ಧ್ವಜ, ವಜ್ರ, ಅಂಕುಶ, ಪದ್ಮ, ಈ ಎಲ್ಲ ಗೆರೆಗಳಿರುವ ಅಂತ್ಯಾಲಿ ಪಶ್ಯತ, ಕಡೆಗೆ ಆ ಹೂವಿನ ಗುರುತು ಮಾತ್ರ ಅಲ್ಲ ಇರೋದು ಕೃಷ್ಣನ ಕಾಲಿನ ಒಳಗಡೆ, ಆ ಪರಿಮಳವೂ ಇದೆ. ಕೇವಲ ಹೂವಿನ ರೇಖೆ ಮಾತ್ರ ಅಲ್ಲ, ಹೂವಿನ ರೇಖೆ ಮಾತ್ರ ಅಲ್ಲ, ಹೂವಿನ ಪರಿಮಳ ಅಲ್ಲಿ ಇದೆ. ಕಾಪಿತೇನ ತಮಾಯಾತ ಕೃತಪುಣ್ಯಾಮದಾಲತ ಪದಾನಿ ತಸ್ಯಾಶ್ಚೈತಾನಿ ಘನಾನಿ. ಒಂದೆರಡು ನಿಮಿಷ. ಇಲ್ಲ ಬೇಡ, ಆಗಲೇ ಇರಲಿಲ್ಲ. ಆ ಕೇವಲ ಪಾದಗಳು ಮಾತ್ರ ಅಲ್ಲ, ಆ ಪಾದಗಳಲ್ಲಿ ದೇವರ ಒಂದು ಹೂವಿನ ಗುರುತಿನ ಪರಿಮಳವೂ ಇದೆ. ಪುಷ್ಪಾಪಚಯ ಮಾತ್ರೋಚ್ಚೈಹಿ ಚಕ್ರೇ ದಾಮೋದರೋ ಧ್ರುವಂ ಏನಾಗ್ರಾನ್ ಕ್ರಾಂತಪ ಮಾತ್ರಾಣಿ ಪದಾನ್ಯತ್ರ ಮಹಾತ್ಮನಃ. ಕಾಪಿತೇನ ಸಮಾಯಾತ ಭಾಗವತದಲ್ಲಿ ಇರೋದೇ ಇಲ್ಲೂ ಇರೋದು. ಆದರೆ ಕೃಷ್ಣನ ಹೆಜ್ಜೆಯ ಜೊತೆಗೆ ಇನ್ನೊಬ್ಬಳ ಹೆಜ್ಜೆ ಗುರುತು ಇದೆ. ಇವನ ಹೆಜ್ಜೆಗಳನ್ನು ನೋಡಿ ಆಳವಾಗಿ ಮೂಡಿದೆ, ಅವಳ ಹೆಜ್ಜೆಗಳನ್ನು ನೋಡಿ ಹಗುರವಾಗಿ ಮೂಡಿದೆ. ಆಮೇಲೆ ಕ್ರಮೇಣ ಕಣ್ಮರೆಯಾಗಿದೆ. ದೇವರ ಕೃಷ್ಣನ ಪಾದಗಳು ಇನ್ನೂ ಆಳವಾದ ಗುರುತುಗಳನ್ನು ಹೊಂದಿದೆ. ಅವಳ ಹೆಜ್ಜೆ ಇಲ್ಲ ಅಂದರೆ ಎತ್ಕೊಂಡಿರ್ಬೇಕು, ಅವಳನ್ನು ಇವನು ಎತ್ಕೊಂಡಿರ್ಬೇಕು. ಪುಷ್ಪಾಪಚಯ ಮಾತ್ರೋಚ್ಚೈ ಚಕ್ರೇ ದಾಮೋದರೋ ಧ್ರುವಂ
ಏನಾಗ್ರಾಕ್ರಾಂತ ಮಾತ್ರಾಣಿ ಪದಾನ್ಯತ್ರ ಮಹಾತ್ಮನಃ. ಇಲ್ಲಿ ಅವಳನ್ನು ಇಳಿಸಿದ್ದಾನೆ. ಯಾಕೆ ಅಂದರೆ ಗುರುತಿದೆ. ಇಲ್ಲಿ ಹೂಗಳನ್ನು ತಗೊಳ್ಳಿಕ್ಕೆ ಅಂತ, ಆ ಹೂಗಳನ್ನು ಕಿತ್ತಲಿಕ್ಕೆ ಅಂತ ಹೇಳಿ ಹತ್ತಿರ್ತಾನೆ. ಅವನ ಮುಂಗಾಲು ಬೆರಳುಗಳು ಮಾತ್ರ ಮೂಡಿವೆ. ಅಂದರೆ ಎತ್ತರದ ಹೂವನ್ನು ತೆಗಿಲಿಕ್ಕೆ ಅಂತ ಹೇಳಿ ತುದಿಗಾಲಲ್ಲಿ ನಿಂತಿದ್ದಾನೆ. ಅತ್ರೋಪವಿಶ್ಯವೈತೇನ ಕಾಚಿತ್ ಪುಷ್ಪೈರಲಂಕೃತ ಅನ್ಯ ಜನ್ಮನಿ ಸರ್ವಾತ್ಮ ವಿಷ್ಣುರಭ್ಯರ್ಚಿತಸ್ತಯಾ. ಇಲ್ಲೊಂದು ಸ್ವಲ್ಪ ಹೋದರೆ ಅವಳೇನು ಪುಣ್ಯ ಮಾಡಿದ್ದಾಳೋ. ಯಾಕೆ ಅಂದರೆ ದೇವರ ಮೂರ್ತಿಗೆ ಚೆನ್ನಾಗಿ ಹೂವನ್ನು ಅರ್ಪಿಸಿರಬೇಕು ಅವಳು. ಇಲ್ಲ ಅಂತ ಹೇಳಿದ್ರೆ ಹೀಗೆ ಹೇಗೆ? ಅನ್ಯ ಜನ್ಮನಿ ಸರ್ವಾತ್ಮ ಪುಷ್ಪಬಂಧನ ಸಮ್ಮಾನ ಕೃತಮಾನಮಪಾಸ್ಯತಾಂ ನಂದಗೋಪಸುತೋ ಯಾತೋ ಮಾರ್ಗೇಣಾನೇನ ಪಶ್ಯತಾ. ಇಷ್ಟು ಸನ್ಮಾನವನ್ನು ಪಡೆದವಳು ದೂರ ಹೋದರೆ ಅವಳು ಅಳ್ತಾ ಇದ್ದಾಳೆ. ನೋಡಿ, ಕೃಷ್ಣ ಅಲ್ಲಿಯೂ ಇಲ್ಲ ಅಂದರೆ ಅವಳನ್ನು ಬಿಟ್ಟು ಹೋಗಿರಬೇಕು. ಅವಳು ಏನೋ ಮಾನವನ್ನು, ಅಭಿಮಾನವನ್ನು ತೋರಿಸಿರಬೇಕು. ಅನುಯಾತೈನ ಮತ್ರಾನ್ಯ ನಿತಂಬಭರಮಂತರ ಯಾ ಗಂತವ್ಯೇ ಧೃತಂ ಯಾತಿ ನಿಮ್ನ ಪಾದಾಗ್ರ ಸಂಸ್ಥಿತಿ ಹಸ್ತನ್ಯಸ್ತಗ್ರಹಸ್ತೇಯಂ ತೇನ ಯಾತಿ ತಥಾ ಸಖಿ ಅನಾಯತ್ತ ಪದನ್ಯಾತ ಲಕ್ಷ್ಯತೆ ಪದಪದ್ಧತಿ. ಕೆಲವೊಮ್ಮೆ ಏನಾಯಿತು, ಅವಳ ಬೇರೆ ಇನ್ಯಾವುದೋ ಹೆಣ್ಣಿನ ಜೊತೆಗೆ ಹೋಗಿರಬೇಕು. ಅವಳನ್ನು ನೋಡಿದರೆ ಬೇರೆ ಕಡೆ ಅವಳು ಕೂಡ ಒಂಟಿಯಾಗಿದ್ದಾಳೆ. ಅದನ್ನು ಅನುಸರಿಸಿಕೊಂಡು ಹೋದರೆ ಈ ರೀತಿಯಾಗಿ ಎಲ್ಲ ಅಹಂಕಾರದಿಂದ ಕೃಷ್ಣನನ್ನು ಕಳ್ಕೊಂಡಿರಬೇಕು. ನೂನ ಮುಕ್ತಾತ್ವರಾಮೀತಿ ಪುನರೇಷ್ಯಾಮಿ ತೆಂತಿಕಂ ತೇನ ಕೃಷ್ಣೇನ ಏನೈಷಾ ತ್ವರಿತ ಪದಪದ್ಧತಿ. ಇಲ್ಲಿ ಬೇಗ ಓಡಿದ್ದಾನೆ, ಇನ್ಯಾರಿಗೋ ಬರ್ತೇನೆ ಅಂತ ಹೇಳಿ ಓಡಿರಬೇಕು. ಪ್ರವಿಷ್ಟೋ ಗಹನಂ ಕೃಷ್ಣ ಪದಮತ್ರ ನ ಲಕ್ಷ್ಯತೆ ನಿವರ್ತದ್ವಂ ಶಶಾಂಕಸ್ಯ ನೈತದ್ದೀಧಿತಿ ಗೋಚರೇ. ಓಹ್, ಇಲ್ಲಿ ಯಾರ ಹೆಜ್ಜೆಯೂ ಇಲ್ಲ. ಕೃಷ್ಣ ಇಲ್ಲಿಂದ ಕಣ್ಮರೆಯಾಗಿದ್ದಾನೆ. ಅಥವಾ ಚಂದ್ರನ ಬೆಳಕು ಇಲ್ಲಿ ಬೀಳುವುದಿಲ್ಲ. ಅದರಿಂದಾಗಿ ಹೆಜ್ಜೆ ಗುರುತಿದ್ದರೂ ಕಾಣಲಾಗುವುದಿಲ್ಲ. ಹೆಜ್ಜೆ ಗುರುತಿಲ್ಲ, ಹಾರಿ ಹೋಗಿರಬೇಕು. ನಿವೃತ್ತಾಸ್ತಾಸ್ತದಾ ಗೋಪ್ಯ ನಿರಾಶಾ ಕೃಷ್ಣದ ರಚನೆ ಯಮುನಾ ತೀರಮಾಸಾಧ್ಯ ಜಗುಸ್ತಚ್ಚರಿತಂ ತಥಾ. ಕಡೆಗೆ ಅವರೆಲ್ಲರೂ ಒಂದಾದರು. ಅಲ್ಲಿಂದ ಮರಳಿ ಬಂದರು. ಯಮುನೆಯ ತೀರದಲ್ಲಿ ಹಾಡ್ಲಿಕ್ಕೆ ಶುರು ಮಾಡಿದ್ರು. ತಥೋ ದದೃಶುರಾಯಾಂತಂ ವಿಕಾಸಿ ಮುಖ ಪಂಕಜಂ ಗೋಪ್ಯಸ್ತ್ರೈಲೋಕ್ಯ ಗೋಪ್ತಾರಂ ಕೃಷ್ಣಮಕ್ಲಿಷ್ಟ ಚೇಷ್ಟಿತಂ. ಆಮೇಲೆ ಬರುವ ಕೃಷ್ಣನನ್ನು ಕಂಡರು. ಕಾಚಿದಾಲೋಕ್ಯ ಗೋವಿಂದ ಮಾಯಾಂತ ಮತಿ ಹರಿಚಿತ ಕೃಷ್ಣ ಕೃಷ್ಣೇತಿ ಕೃಷ್ಣೇತಿ ಪ್ರಾಹ ನಾಣ್ಯದುದೀರಯತ್. ಕೃಷ್ಣ ನಿಧಾನವಾಗಿ ದೂರದಿಂದ ಅಸ್ಪಷ್ಟವಾಗಿ ಗೋಚರ ಆಗ್ತಾ, ಸ್ವಲ್ಪ ಸ್ಪಷ್ಟತೆ ಇದ್ದಾಗ ನೋಡಿದಳು, ಇನ್ನೂ ಬರ್ತಾ ಇದ್ದಾನೆ. ಅತ್ಯಂತ ಹರ್ಷದಿಂದ ಕೃಷ್ಣ 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 ಅಂದ್ಲಂತೆ. ಕಾಚಿದ್ ಭ್ರೂಭಂಗುರಂ ಕೃತ್ವ ಲಲಾಟ ಫಲಕಂ ಹರಿಂ ವಿಲೋಕ್ಯ ನೇತ್ರಭೃಂಗಾಭ್ಯಾಂ ಪಪೌ ತನ್ಮುಖ ಪಂಕಜಂ. ಒಬ್ಬ ಗೋಪಿ ಹಾಗೇ ಕೃಷ್ಣನನ್ನು ನೋಡ್ತಾ ಇದ್ಲು. ಕಾಚಿದಾಲೋಕ್ಯ ಗೋವಿಂದಂ ನಿಮೀಲಿತ ವಿಲೋಚನ ತಸ್ಯೈವ ರೂಪಂ ಧ್ಯಾಯಂತಿ ಯೋಗಾರೂಢೇ ವಸಾಪಭೌ. ಒಬ್ಬಳು ಕೃಷ್ಣನನ್ನು ನೋಡೋದು, ಕಣ್ಮುಚ್ಚಿ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳೋದು. ಒಬ್ಬಳು ಕೃಷ್ಣನನ್ನು ನೋಡೋದು, ಕಣ್ಮುಚ್ಚಿ ಮನಸ್ಸಿನಲ್ಲಿ ನೆನೆದುಕೊಳ್ಳೋದು. ಯೋಗಾರೂಢೇವ, ಧ್ಯಾನದಲ್ಲಿ ತೊಡಗಿದವರು ಮಾಡುವ ಹಾಗೆ, ಕೃಷ್ಣನನ್ನು ತನ್ನ ಒಳಗಡೆ ಸೆಳೆದುಕೊಳ್ಳುವ ಹಾಗೆ. ತತಃ ಕಾಚಿತ್ ಪ್ರಿಯಾಲಾಪೈ ಕಾಂಚಿತ್ ಭ್ರೂಭಂಗತ ವೀಕ್ಷಿತೈ ನಿನ್ನೇನು ನಯಮನ್ಯಾಂಚ ಕರಸ್ಪರ್ಶೇನ ಮಾಧವ.
ಆಮೇಲೆ ಕೆಲವರಿಗೆ ಪ್ರಿಯವಾದ ಮಾತನಾಡ್ತಾ, ಕೆಲವೊಬ್ಬರನ್ನು ಕುಡಿಹುಬ್ಬಿನ ಕುಣಿತದಿಂದ ಕೂಡಿ ನೋಡಿಸುತ್ತಾ, ಕೆಲವೊಬ್ಬರನ್ನು ಮುಟ್ಟುತ್ತಾ ಸಂತಸಗೊಳಿಸಿದ. ತಾಭಿಪ್ರಸನ್ನ ಚಿತ್ತಾಭಿ ಗೋಪೀಭಿಸ್ಸಹ ಸಾಧರಂ ರರಾಸ ರಾಸಗೋಷ್ಠೀಭಿ ಉದಾರ ಚರಿತೋ ಹರಿಹಿ. ಆಮೇಲೆ ರಾಸನೃತ್ಯದಿಂದ ಅವರನ್ನು ಸಂತೋಷಗೊಳಿಸಿದ. ರಾಸನೃತ್ಯ ಹೇಳಿದ್ದೇನೆ, ಅದರ ಲಕ್ಷಣಗಳೆಲ್ಲ ಅಲ್ಲಿ ಉಂಟು ನಾಟ್ಯಶಾಸ್ತ್ರದಲ್ಲಿ. ಹಲ್ಲೀಸಕ, ರಾಸ ಮೊದಲಾದ ನೃತ್ಯಗಳ ಲಕ್ಷಣ ಇದೆ ಅಲ್ಲಿ. ಅದರಿಂದ ಆ ರಾಸಗೋಷ್ಠಿ, ರಾಸ ಅಂದರೆ ಏನು ಗೊತ್ತಿರಬೇಕು. ರಾಸ ನೃತ್ಯ ಮಾಡಿದ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮಗೆ ಇಷ್ಟು ಗೊತ್ತಿದ್ರೆ ಸಾಕು, ಅದೇನು ತಿಳ್ಕೊಳ್ಬೇಕಾಗಿಲ್ಲ. ರಾಸ ಹೇಗೆ ಮಾಡೋದು, ಯಾವ ತಾಳ, ಅದು ಬೇಕಿಲ್ಲ. ಆದರೆ ರಾಸ ಅನ್ನೋದೊಂದು ನೃತ್ಯ ಪ್ರಕಾರ, ಅದು ನೃತ್ಯಶಾಸ್ತ್ರದಲ್ಲಿದೆ, ನಾಟ್ಯಶಾಸ್ತ್ರದಲ್ಲಿ ಅದು ಇದೆ ಅನ್ನೋದು ಗೊತ್ತಾಗಬೇಕು. ರಾಸಮಂಡಲ ಬಂಧೋಪಿ ಕೃಷ್ಣ ಪಾರ್ಶ್ವಮನುಜ್ಜತ ಗೋಪಿ ಜನೇನ್ನೈವಾಭೂತ್ ಏಕಸ್ಥಾನ ಸ್ಥಿರಾತ್ಮನ. ಆ ರಾಸಮಂಡಲ ಬಂಧ ಅದು ಒಂದು ಸ್ಥಳದಲ್ಲಿ ಆಗಲಿಲ್ಲ. ಕುಣಿಯುತ್ತಾ 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 ಬೇರೆ ಬೇರೆ ಕಡೆ ಹೋಗಿದ್ದಾಯ್ತು. ಹಸ್ತೇನ ಗೃಶ್ಯ ಚೈಕೈಕಾಂ ಗೋಪೀನಾಮ್ರಾತ ಮಂಡಲಂ ಚಕಾರ ತತ್ಪರ ಸ್ಪರ್ಶ ನಿಮೀಲಿತ ಧೃತಂ ಹರಿಹಿ. ಒಬ್ಬೊಬ್ಬಳನ್ನು ಒಂದೊಂದು ರೂಪ ತಳೆದು ಅವಳ ಕೈಗಳನ್ನು ಹಿಡಿದು ನರ್ತನ ಮಾಡಿದನಂತೆ. ತತ ಪ್ರವೃತೇರಾತಃ ಚಲದ್ವಲಯ ನಿಸ್ವನಃ ಅನುಯಾತ ಶರತ್ಕಾವ್ಯ ಗೇಯ ಕೀರ್ತಿರನುಕ್ರಮಾತ್. ಆಮೇಲೆ ಆ ಶರತ್ಕಾಲದ ಗಾಯನ ಶುರು ಆಯಿತು. ಮೂಲಭೂತವಾಗಿ ಕಾವ್ಯ ಅಂದರೆ ಪ್ರಕೃತಿಯ ಸೊಬಗನ್ನು ಹೇಳ್ತಾ, ಇಲ್ಲಿಯ ಚಲುವನ್ನು ಹೇಳ್ತಾ ಕ್ರಮೇಣ ಬೆಳೆಯುವಂಥದ್ದು. ಮನುಷ್ಯರ ಶೃಂಗಾರ ರಸವನ್ನು ಪ್ರಧಾನವಾಗಿ ಹೇಳ್ತಾ ಅದಕ್ಕೆ ಪೋಷಕವಾದ ಬೇರೆ ರಸಗಳನ್ನು ಹೇಳುವಂಥದ್ದು, ಅದೇ ಕಾವ್ಯ. ಈಗ ವಿಷಾದ ಎಲ್ಲ ರಸ ಆಗೋಗಿದೆ. ವಿಷಾದ ರಸ ಹೇಗಾಗತ್ತೆ ಗೊತ್ತಿಲ್ಲ. ನಮ್ಮ ಕಾವ್ಯವಿರುವುದು ದುಃಖಕ್ಕಾಗಿ ಅಂತಾರೆ ದಲಿತ ಕಾವ್ಯದವರು. ಆದರೆ ಅವರೇನು ದುಃಖವಾಗೇನಿರಲ್ಲ. ಒಬ್ಬರು ಪ್ರಖ್ಯಾತ ಕವಿ ವಿಮರ್ಶಕರು, ನಮಗೆ ಬೇರೆಯವ್ರಿಗೆ ವಿಷಾದ ಆಗುತ್ತೆ ಓದುವವರು. ಹಾಗೆ ಅದು ಕಾವ್ಯ ಯಾಕೆ ಇರೋದು ಅಂತ ಹೇಳಿದ್ರೆ ಬೇರೊಬ್ಬರನ್ನು ಸಂತೋಷಗೊಳಿಸಬೇಕು, ಅದಕ್ಕಾಗಿ ಇರೋದು. ಭಾಗವತ, ರಾಮಾಯಣ ಇದರಲ್ಲಿ ಕಾವ್ಯದ ಅಂಶ ಇದೆ. ಯಾಕೆ ಅಂತಂದರೆ ಇದನ್ನು ಓದಿದಾಗ ಒಂದು ರಸಾಸ್ವಾದ ಆಗಿ ಸಂತೋಷ ಆಗುತ್ತೆ, ನೀತಿಯಲ್ಲಿಯೂ ಒಯ್ಯುತ್ತೆ. ಅಂತಿಮವಾಗಿ ಶಾಂತರಸ, ಶಾಂತವಾದ ಮುಕ್ತಿಯ ಆನಂದದ ಅನುಭೂತಿಯನ್ನು ಕೊಡೋದರಲ್ಲಿ ಇದಕ್ಕೆ ತಾತ್ಪರ್ಯ. ಇದೆಲ್ಲ ದಾರಿ, ಇದು ಕಾವ್ಯದ ಉದ್ದೇಶ. ಪ್ರಾಚೀನ ಕಾವ್ಯಗಳು ಹಾಗೇ ಇದ್ದವು. ಆಮೇಲೆ ಇದು ಬದಲಾಯಿತು, ಬಂಡಾಯ ಕಾವ್ಯ ಅಂತ. ಆ ಬಂಡಾಯ ಕಾವ್ಯದಲ್ಲಿ ಈ ಎಲ್ಲ ಸಮಸ್ಯೆಗಳು ಶುರು ಆಯಿತು. ಈ ಹಿನ್ನೆಲೆಯಲ್ಲಿ ಅನುಯಾತ ಶರತ್ಕಾವ್ಯ ಗೇಯ ಗೀತಿರನುಕ್ರಮಾತ್, ಶರತ್ಕಾಲದ ಸೊಬಗು ಅದನ್ನು ನೋಡಿ ಉಂಟಾದ ಕಾವ್ಯ. ಆ ಕಾವ್ಯ ಲೈನ್ ಕೆಳಗಡೆ ಲೈನ್ ಇದ್ದರೆ ಕಾವ್ಯ ಅಲ್ಲ. ಆ ಲೈನ್ ಕೆಳಗಡೆ ಲೈನ್ ಇರೋ ಕಾವ್ಯ ಕೇಳಬೇಕಾ? ಬುಗ್ಬ್ರಹ್ಮದ ಕವಿಗೋಷ್ಠಿಗಳನ್ನ ನೋಡಿ. ಅದರಲ್ಲಿ ಒಂದು ಲಾಲಿತ್ಯ ಇರಬೇಕು, ಪದಬಂಧ ಇರಬೇಕು, ಒಂದು ಚಮತ್ಕಾರ ಇರಬೇಕು, ಬಹಳ ಒಂದು ಭಾವನೆಯ ಪೂರ ಇರಬೇಕು. ಅದು ನಮಗೂ ಕನೆಕ್ಟ್ ಆಗಬೇಕು. ಸ್ತ್ರೀವಾದಿ ಕಾವ್ಯ ಅಲ್ಲ. ಪುರುಷ ಶ್ರೇಷ್ಠತೆಯನ್ನು ಹೇಳೋದು ಕಾವ್ಯ ಅಲ್ಲ. ಇಬ್ಬರಿಗೂ ಸಾಮಾನ್ಯವಾಗಿರುವ ಸುಖ ಆಗಬೇಕು ಹೃದಯದಲ್ಲಿ, ಅದು ಕಾವ್ಯ.
ನಾವಿದೆಲ್ಲ ಯಾಕೆ ಪ್ರಯತ್ನ ಪಡ್ತಾ ಇರೋದು? ಹೀಗೆಲ್ಲ ಬಂದು ಇದನ್ನು ಓದೋದು ಫಸ್ಟು ಮೊದಲು ಪುಣ್ಯ, ಆಮೇಲೆ ಫಸ್ಟು ಹೃದಯದಲ್ಲಿ ಆ ಭಾವನೆ ಮೊಳಿಬೇಕು. ಪುಣ್ಯ ಬರುತ್ತದು. ಇದು ರಸಾಸ್ವಾದವೇ ಆಗಲಿಲ್ಲ, ಪುಣ್ಯ ಬೇಕೋ ಅಂತ ಕೂತ್ರಿ ಏನ್ರಿ ಅದು? ಅದಲ್ಲ. ಈ ಕಥೆ ಕೇಳಿ ನಮ್ಮ ಹೃದಯ ದ್ರವಿಸಿದ್ರೆ ಸಾಕು, ಪುಣ್ಯ ಬರುತ್ತೆ. ಪಂಡಿತಾಚಾರ್ಯ ಹೇಳಲ್ವೇ, ಅವ್ರಿಗಿಂತ ಕವಿಗಳು ಬೇಕೇ? ಏನು ಹೇಳ್ತಾರೆ? ಕೃಷೇರಿವ ಫಲಾಲಕುಲಂ, ಕೃಷೇರಿವ ಫಲಾಲಕುಲಂ ಕಥಿತಂ ಕೃಷೇರಿವ ಫಲಾಲಕುಲಂ. ಹೊಲ ಉತ್ತುವುದು, ಬಿತ್ತುವುದು ಹುಲ್ಲಿಗಾಗಿಯೋ ಧಾನ್ಯಕ್ಕಾಗಿಯೋ? ಹುಲ್ಲು ಫಲ ಸಿಗತ್ತೆ, ಆದರೆ ಧಾನ್ಯದ ಜೊತೆಗೆ ಸಿಕ್ಕಿದ್ರೆ ಫಲ, ಧಾನ್ಯದ ಜೊತೆಗೆ ಇಲ್ಲದೆ ಹೋದರೆ ಫಲ ಅಲ್ಲ. ಹಾಗೆ ಧಾನ್ಯದ ಜೊತೆಗೆ ಹುಲ್ಲು ಸಿಗುವ ಹಾಗೆ ಈ ಲೋಕದಲ್ಲಿ ಈ ಅನೇಕ ಜಂಜಾಟಗಳಲ್ಲಿ ತೊಡಗಿರ್ತೇವೆ. ಇಲ್ಲಿ ನಮಗೆ ಮೊದಲು ಕಥಾಭೋಗ, ಆಸ್ವಾದ ಆಗಬೇಕು. ಓಹ್, ಕಥೆ ಎಷ್ಟು ಚೆನ್ನಾಗಿದೆ ಎಲ್ಲ ಮರೆತು ಆ ಜಗತ್ತಿನಲ್ಲಿ ಸಾಗಿ ಸುಖ, ಆಮೇಲೆ ಅದ್ರ ಜೊತೆಗೆ ಪುಣ್ಯ ಬರುತ್ತೆ. ಗೋಪಿಯರದ್ದು ಹಾಗೆ ಶರತ್ ಕಾವ್ಯ ಗೇಯ ಗೀತಿ, ಅದು ಹಾಡು ಆಗಬೇಕು, ಅದು ಹಾಡ್ಲಿಕ್ಕೆ ಬರಬೇಕು. ಹಾಡಲಿಕ್ಕೆ ಬರಬೇಕಾದ್ರೆ ಕೆಲವೊಂದು ತಾಳ, ಲಯ, ಪ್ರಾಸ, ಸೊಗಸು ಎಲ್ಲ ಬರುತ್ತೆ. ಇದು ಕ್ರಮವಾಗಿ ಇರುತ್ತೆ. ಇದು ಇರಬೇಕು. ಈ ಸಂದರ್ಭದಲ್ಲಿ ಬಂದದ್ದು ಗೋಪಿ, ಈ ಸಂದರ್ಭದಲ್ಲಿ ಬಂದದ್ದು ಗೋಪಿಗೀತೆ. ಅದನ್ನು ಅಲ್ಲಿ ಹೇಳುತ್ತೆ, ಎಲ್ಲಿ ಭಾಗವತದಲ್ಲಿ ಹೇಳಿದ್ದಾರೆ. ಅದಕ್ಕೆ ಭಾಗವತಕ್ಕೆ ವೇದವ್ಯಾಸರು ಅಸಾಧಾರಣ್ಯ ಕೊಡಲಿಕ್ಕೆ ಬೇರೆ ಯಾವ ಪುರಾಣದಲ್ಲಿಯೂ ಗೋಪಿಗೀತೆ ಇಲ್ಲ, ಯಾವ ಪುರಾಣದಲ್ಲಿಯೂ ಇಲ್ಲ. ಇಲ್ಲ, ವಿಷ್ಣು ಪುರಾಣದಲ್ಲೂ ಅಷ್ಟೇ, ಹೇಳಿದ್ರು ಅಂತ ಅಷ್ಟೇ ಉಂಟು. ಗೋಪಿಕೆಯರು ಹಾಡಿದ್ರು ಅಂತುಂಟು, ಏನು ಹಾಡಿದ್ರು ಅಂತ ಹೇಳಲಿಲ್ಲ. ನೀವು 18 ಪುರಾಣಗಳಲ್ಲಿ ಯಾವುದರಲ್ಲಿ ಬೇಕಾದರೂ ಭದ್ವಯಂ ಮದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಎಲ್ಲಿಯೂ ಇಲ್ಲ. ಪುರಾಣಾನಿ ವಿಧೋ ವಿದುಹು ಅಂತ ಎಲ್ಲಿಯೂ ಇಲ್ಲ. ಭದ್ವಯಂ ಭವಿಷ್ಯೋತ್ತರ ಅಥವಾ ಭಾಗವತ, ಎರಡು, ಭವಿಷ್ಯೋತ್ತರ ಭಾಗವತ. ಭದ್ವಯಂ, ಮದ್ವಯಂ ಮಾರ್ಕಂಡೇಯ ಮತ್ಸ್ಯ, ಭ್ರತ್ರಯಂ ಬ್ರಹ್ಮಾಂಡ ಬ್ರಹ್ಮ ಬ್ರಹ್ಮ ವೈವರ್ತ, ವಚತುಷ್ಟಯಂ ವಾಯು ವಿಷ್ಣು ವರಾಹ ವಾಮನ, ವಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ. ನಾರದ ಪುರಾಣ, ಪದ್ಮಪುರಾಣ ಮೊದಲನೇ ಸಂಗ್ರಹಿಸಿದ್ದಾರೆ. ಮಾ 2 ಅಂದರೆ ಮಾಯಿಂದ ಶುರು ಆಗೋದು 2. ಭದ್ವಯಂ ಮದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ, ವಾ ಅನ್ನೋದು 4, ವಾ ಅಂದ ಶುರು ಆಗೋದು 4. ಅನಾಪಲಿಂಗ ಕೂಸ್ಕಾನಿ ಆ ಅಗ್ನಿಪುರಾಣ, ನಾ ಅಂದರೆ ನಾರದ ಪುರಾಣ, ಪ ಅಂತಂದರೆ ಪದ್ಮಪುರಾಣ, ಲಿಂಗ ಪುರಾಣ, ಗ ಅಂದರೆ ಗರುಡ ಪುರಾಣ, ಲಿಂಗ, ಕೂರ್ಮ ಪುರಾಣ, ಸ್ಕಾಂದ ಪುರಾಣ. ಇದು ಪುರಾಣಗಳು. ದೇವಿ ಭಾಗವತದ ಶ್ಲೋಕ ಇದು. ಭದ್ವಯಂ ಮದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ವಿಧೋ ವಿದುಹು ಅಂತ. ಇದರಲ್ಲಿ ಭಾಗವತದಲ್ಲಿ ಮಾತ್ರ ಗೋಪಿಗೀತೆ ಇರೋದು, ಇನ್ನು ಎಲ್ಲಿಯೂ ಗೋಪಿಗೀತೆ ಇಲ್ಲ. ಗೋಪಿಗೀತೆ. ಅದರಿಂದಾಗಿ ಗೋಪಿಗೀತೆ ಭಾಗವತದ್ದೇ ಸೊತ್ತು, ವೇದವ್ಯಾಸರ ಸಂಕಲ್ಪ. ಇದು ಭಾಗವತದಲ್ಲಿ ಮಾತ್ರ ಹೇಳ್ತೇನೆ ಅಂತ. ಕೃಷ್ಣ ಶರಚ್ಚಂದ್ರಮಸಂ ಕೌಮುದೀಂ ಕುಮುದಾಕರಂ ಜಗೌ ಗೋಪಿ ಜನಸ್ತ್ವೇಕಂ ಕೃಷ್ಣ ನಾಮ ಪುನಃ ಪುನಃ. ಕೃಷ್ಣ ಏನು ಹೇಳಿದ? ಶರತ್ಕಾಲದ ಬಗ್ಗೆ ಕಾವ್ಯ ಹೇಳಿದ, ಚಂದ್ರನ ಬಗ್ಗೆ ಕಾವ್ಯವನ್ನು ನುಡಿದ, ಕೌಮುದಿ ಬೆಳದಿಂಗಳ ಬಗ್ಗೆ ಕಾವ್ಯ ನುಡಿದ, ಕುಮುದಾಕರಂ ನೈದಿಲೆಯ ಕೊಳದ ಬಗ್ಗೆ ಕಾವ್ಯ ಹೇಳಿದ. ಗೋಪಿಕೆಯರು
ಏಕಂ ಕೃಷ್ಣ ನಾಮ ಪುನಃ ಪುನಃ ಕೃಷ್ಣ 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 ಅಂದರು. ಅದೇ ಅವ್ರ ಕಾವ್ಯ. ಈ ಪದದ ಸೊಗಸು ಅಲ್ಲಿ ಇಲ್ಲ, ಭಾಗವತದಲ್ಲಿಲ್ಲ. ಕೃಷ್ಣ ಶರಚ್ಚಂದ್ರಮಸಂ ಕೌಮುದೀಂ ಕುಮುದಾಕರಂ ಜಗೌ ಗೋಪೀಜನಸ್ತು ಏಕಂ ಕೃಷ್ಣನಾಮ ಪುನಃ ಪುನಃ. ಕೃಷ್ಣ ಅನ್ನೋದೇ ಕಾವ್ಯ, ಅದಕ್ಕಿಂತ ಇನ್ನೊಂದು ಕಾವ್ಯ ಬೇಕಾ? ಎರಡೇ ಅಕ್ಷರದ ಅತ್ಯಂತ ಶಾರ್ಟೆಸ್ಟ್ ಕಾವ್ಯ ಯಾವುದು? ಕೃಷ್ಣ. ಪರಿವೃತ್ತಿ ಶ್ರಮೇಣೈಕಾ ಚಲದ್ವಲಯಲಾಪಿನೀಂ ದದೌ ಬಾಹುಲತಾಂ ಸ್ಕಂಧೆ ಗೋಪಿ ಮಧುನಿಘಾತಿನಃ. ಒಬ್ಬಳು ಪರಿವೃತ್ತ ಶ್ರಮೇಣೈಕ, ನರ್ತನ ಮಾಡಿ ದಣಿದು, ದದೌ ಬಾಹುಲತಾಂ ಸ್ಕಂಧೆ ಗೋಪಿ ಮಧುನಿಘಾತಿನಃ, ತಿರುಗುತ್ತಾ ಇರುವ ಕೃಷ್ಣನ ಹೆಗಲ ಮೇಲೆ ತನ್ನ ಕೈ ಹಾಕಿ ನಿಂತ್ಕೊಂಡ್ಬಿಟ್ಲು. ಕಾಚಿತ್ ಪ್ರವಿಲಸದ್ಬಾಹು ಪರಿರಭ್ಯ ಚುಚುಂಬತಂ ಗೋಪಿ ಗೀತ ಸ್ತುತಿ ವ್ಯಾಜಾತ್ ನಿಪುಣ ಮಧುಸೂದನಂ. ಇನ್ನೊಬ್ಬಳು ಹೇಳಿದಳಂತೆ, ಕೃಷ್ಣ ಎಷ್ಟು ಚೆನ್ನಾಗಿ ಹಾಡ್ತಿ, ಇದಕ್ಕೆ ಕಾಣಿಕೆ ಏನು ಕೊಡಲಿ, ನಿನಗೆ ಮುತ್ತನ್ನು ಬಿಟ್ಟು ಇನ್ನೇನು ಕೊಡ್ಲಿಕ್ಕಾಗಲ್ಲ ಅಂದಂತೆ. ಗೋಪಿ ಕಪೋಲ ಸಂಶ್ಲೇಷಂ ಅಧಿಗಮ್ಯ ಹರೇರ್ಭುಜೌ ಪುಲಕೋದ್ಗಮ ಸಸ್ಯಾಯ ಸ್ವೇದಾಂಬುಘನತಾಂ ಯಯೌ. ಒಬ್ಬಳು ಕೃಷ್ಣನನ್ನ ಗಟ್ಟಿಯಾಗಿ ಆಲಿಂಗಿಸಿಕೊಂಡು ತನ್ನ ಕೃಷ್ಣನ ಮುಖವನ್ನ ತನ್ನ ತೋಳಿಗೆ ಹಿಡಿದಾಗ ಆ ಕೃಷ್ಣನ ಮುಖದ ಸ್ಪರ್ಶದಿಂದ ಇಡೀ ಮೈ ರೋಮಾಂಚನ ಆಯ್ತಂತೆ. ಆ ತರಹದ ಸ್ಪರ್ಶ ಸುಖ. ರಾಸಗೇಯಂ ಜಗೌ ಕೃಷ್ಣ ಯಾವತ್ತಾರತರಧ್ವನಿ ಸಾಧು ಕೃಷ್ಣೇತಿ ಕೃಷ್ಣೇತಿ ತಾವತ ದ್ವಿಗುಣಂ ಜಗುಹು. ರಾಸದಲ್ಲಿ ಹಾಡಬೇಕಾದ ಕೃಷ್ಣವನ್ನ ಆ ಹಾಡನ್ನ ಕೃಷ್ಣ ಕುಣಿಯುತ್ತಾ ಬಹಳ ಉತ್ಕಟವಾಗಿ ಹೇಳಿದರೆ ಅದಕ್ಕಿಂತಲೂ 2 ಪಟ್ಟು ಉತ್ಕಟವಾಗಿ ಜೋರಾಗಿ ಕೃಷ್ಣ ಕೃಷ್ಣ ಅನ್ನುವ ಧ್ವನಿ ಕೇಳಿತಂತೆ. ಗತೇನು ಗಮನಂ ಚಕ್ರುಹು ವಲನೆ ಸಮ್ಮುಖಂ ಯಯುಹು ಪ್ರತಿಲೋಮಾನುಲೋಮಾಭ್ಯಾಂ ಭೇದುರ್ಗೋಪಾಂಗನಾ ಹರಿಂ. ಗತೆ ಅನುಗಮನಂ, ದೇವರು ಮುಂದೆ ನರ್ತನಕ್ಕೆ ಅಂತ ಸಾಗುವಾಗ ಅವನ ಹಿಂದೆ ಹೋದರು. ಅವನು ತಿರುಗುವಾಗ ಇವರು ಮತ್ತೆ ತಿರುಗಿ ಅವನಿಗೆ ಅಭಿಮುಖವಾಗಿಯೇ ನಿಂತಿತ್ತು. ಇದು ನರ್ತನದ ಸೊಗಸು. ಸಾಮಾನ್ಯವಾಗಿ ನರ್ತನ ಮಾಡುವಾಗ ಹೇಗಿರುತ್ತೆ ಪದನ್ಯಾಸ ಅಂತ ಹೇಳಿದ್ರೆ, ಮುಂದಿನ ನರ್ತನ ಹಿಂದಿನ ನರ್ತಕ ಇಬ್ಬರು ಹೀಗಿರ್ತಾರೆ ಅಂತ ಇಟ್ಕೊಳ್ಳೋಣ, ಹೀಗೆ ಹೋಗ್ತಾರೆ. ಅವನು ಹಿಂಗೆ ತಿರುಗಿದಾಗ ಇವನು ಇಲ್ಲಿ ಈಚೆ ತಿರುಗಿರ್ತಾನೆ. ಆದರೆ ಇವರಿಗೆ ಈಗ ಈ ಕೃಷ್ಣನ ಹಿಂದೆ ಇದ್ವಿ, ಆದರೆ ಕೃಷ್ಣನನ್ನು ನೋಡಬೇಕು ಅಂತನ್ನೋದರಿಂದಾಗಿ ಎಕ್ಸ್ಟ್ರಾ ವೇಗ. ಅವನು ಹಾಗೆ ತಿರುಗುವಾಗ ಇವರು ಪೂರ್ತಿ ಸುತ್ತು ತಿರುಗಿ ಅವರಿಗೆ ಎದುರುಗಡೆ ನಿಂತಿದ್ದಾರೆ. ಒಂದು ಸ್ವಲ್ಪ ಡ್ಯಾನ್ಸಿನ ಸೆನ್ಸ್ ಬೇಕಾಗತ್ತೆ. ಆ ರಾಸ ನೃತ್ಯನವನ್ನು ಅಲ್ಲಿ ಹೇಳಬೇಕಾದ್ರೂ ಬೇಕಾಗತ್ತೆ. ಸ್ವಾಮಿಗಳೆಲ್ಲ ಹೆಂಗೆ ಹೇಳ್ತಾರೆ ಅಂತ ನಮಗೊಂದು ಈಗ ಚಿಂತೆ ಆಗ್ತಾ ಇದೆ. ಗತೆ ಅಲ್ಲ, ನನಗೇನೋ ಡ್ಯಾನ್ಸ್ ಬರುತ್ತೆ ಅಂತಲ್ಲ, ಅಟ್ಲೀಸ್ಟ್ ಗೊತ್ತಾಗತ್ತೆ. ರಾಸಗೇಯಂ ಜಗೌ ಕೃಷ್ಣ ವಲನೆ ಸಮ್ಮುಖಂ ಯಯುಹು ಪ್ರತಿಲೋಮಾನುಲೋಮಾಭ್ಯಾಂ ಭೇಜು ಗೋಪಾಂಗನಾ ಹರಿಂ. ಪ್ರತಿಲೋಮ ಅನುಲೋಮಾಭ್ಯಾಂ. ಪ್ರತಿಲೋಮ ಅಂತಂದ್ರೆ ಕೃಷ್ಣನಿಗೆ ಬೆನ್ನ ಹಿಂದೆ ಹೋಗಿರ್ತಾರೆ. ಅನುಲೋಮ ಅಂತಂದ್ರೆ ಮತ್ತೆ ತಿರುಗಿ ನಿಂತಿರ್ತಾರೆ, ಕೃಷ್ಣ ಎದುರುಗಡೆ ಬರ್ತಾನೆ. ಇದು ಇನ್ನು ಮಂಡಲಾನುಗಮ ಅಂತ ಹೇಳಿ ಉಂಟು. ಸುತ್ತಲೂ ಕೃಷ್ಣನನ್ನು ನೋಡಿಕೊಂಡೇ ತಿರುಗೋದು. ಆಮೇಲೆ ಈ ಕೃಷ್ಣನಿಂದ ತಿರುಗುವುದು ಅಂತ ಇದೆಯಲ್ಲ, ಅದಂತೂ ಸರಿ. ಗಂಡು ತನ್ನ ಕೈಯನ್ನು ಹೀಗೆ ಹಿಡಿದಿರ್ತಾನೆ,
ಹೆಣ್ಣು ಆ ಕೈಯನ್ನು ಹಿಡಿದು ಒಂದು ಸುತ್ತ ಸುತ್ತುತ್ತಾಳೆ. ಆ ತರಹದ ನರ್ತನ. ಸತತಾ ಸಹ ಗೋಪೀಭಿಃ ರರಾಸ ಮಧುಸೂದನಃ ಯಥಾಬ್ಧ ಕೋಟಿ ಪ್ರತಿಮಃ ಕ್ಷಣಸ್ತೇನ ವಿನಾಭವತ್. ಹೀಗೆ ಇರುವ ಕೃಷ್ಣ ಇದ್ದಾಗ ಕಾಲ ಗೊತ್ತಾಗಲಿಲ್ಲ. ಇವನು ಹೋದೊಡನೆ ಕ್ಷಣ ಅಬ್ಧಕೋಟಿ ಪ್ರತಿಮಃ ಅಭೂತ್. ಒಂದು ಕ್ಷಣ ಅಬ್ಧಕೋಟಿ ಪ್ರತಿಮಃ, ಒಂದು 1000 ವರ್ಷಗಳಾದಂತೆ, ಕೋಟಿ ವರ್ಷಗಳಾದಂತಾಯಿತು. ತಾವಾರ್ಯಮಾಣ ಪತಿಭಿಃ ಪಿತೃಭಿರ್ಭ್ರಾತೃಭಿಸ್ತಥಾ ಕೃಷ್ಣಂ ಗೋಪಾಂಗನಾರಾತ್ರೌ ರಮಯಂತಿ ರತಿಪ್ರಿಯಾಃ. ತಾವಾರ್ಯಮಾಣ ಪತಿಭಿಃ, ಗಂಡ ತಡದ ಮತ್ತೆ ಮಕ್ಕಳು ತಡಿಲಿ, ಮಕ್ಕಳು ಅಂತಿಲ್ಲ ಇಲ್ಲಿ, ಪತಿಭಿಹಿ, ಪಿತೃಭಿಹಿ ತಂದೆ, ಆಮೇಲೆ ಭ್ರಾತೃಭಿಹಿ ಅಣ್ಣ ತಮ್ಮಂದಿರು ತಡೆದರೂ ಕೂಡ ಗೋಪಾಂಗನೆಯರು ಅಲ್ಲಿಗೆ ಹೋದರು. ಸೋಪಿ ಕೈಶೋರಕವಯೋ ಮಾನಯನ್ ಮಧುಸೂದನಃ ರೇಮೇ ತಾಭಿರಮೇಯಾತ್ಮ ಕ್ಷಪಾಸು ಕ್ಷಪಿತಾಹಿತಃ. ಕೈಶೋರಿಕ ವಯ, ತನ್ನ ಚಿಕ್ಕ ಮಗುವಿನಂತೆಯೇ ಇದ್ದ ಕಿಶೋರ. ಕಿಶೋರನಿಗೆ ಕೈಶೋರಕ ವಯಸ್ಸಿಗೆ ತಕ್ಕ ಹಾಗೆ ನಡೆಸಿದ. ಪ್ರಣಯಿಯಾಗಿ ಇರಲಿಲ್ಲ, ನರ್ತನೆ ಆಯಿತು. ಇದರ ವರ್ಷನ್. ಇದು ಭಾಗವತದ ಮತ್ತು ವಿಷ್ಣು ಪುರಾಣದ ವರ್ಷ. ಆದರೆ ವಾಸ್ತವವಾಗಿ ಏನಾಯಿತು ಅಂತ ಹೇಳಿದ್ರೆ ಅವರೆಲ್ಲ ಅಪ್ಸರ ಸ್ತ್ರೀಯರು. ಅಪ್ಸರ ಸ್ತ್ರೀಯರಿಗೆ ಯಥೇಷ್ಟ ಭರ್ತೃತಾ ಇದೆ. ಬಹಳ ಪತಿಯಂದಿರನ್ನು ಹೊಂದುವ ಅವಕಾಶ ಅವರಿಗಿದೆ, ದೇವರು ಕೊಟ್ಟಿದ್ದಾನೆ. ಅವರಿಗೆ ದೈಹಿಕವಾದ ಅನಾರೋಗ್ಯ ಆಗಲಿ, ಮಾನಸಿಕವಾದ ಕುಸಿತ ಆಗಲಿ, ಮಾನಸಿಕ ಉನ್ನತಿ ಬರದೇ ಇರೋದಾಗಲಿ ಅದು ಬರಲ್ಲ. ನಿಯಮ ಯಾಕೆ ಅಂತಂದರೆ ಸಮಸ್ಯೆ ಆಗಬಾರ್ದು ನಿಯಮವೇ ವಿನಃ ನಿಯಮವೇ ಸಮಸ್ಯೆ ಆಗಲಿ ಅಂತಲ್ಲ. ಹೀಗಾಗಿ ಕೈಶೋರಕ ವಯ ಅಂತ ವಿಷ್ಣು ಪುರಾಣ ಹೇಳೋದು ರಾಸನರ್ತನ ಮಾಡಿದ್ದು ಕೇವಲ ನರ್ತನವೇ ವಿನಃ ಬೇರೆ ಅಲ್ಲ. ನರ್ತನ ಮಾಡಬಹುದು, ಇವತ್ತಿಗೂ ಅವತ್ತಿಗೂ ಕೇವಲ ನರ್ತನ ಮಾಡಲಿಕ್ಕೇನು ತೊಂದರೆ ಇಲ್ಲ. ತದ್ಭರ್ತೃಷು ತಥಾ ತಾಸು ಸರ್ವಭೂತೇಷು ಚೇಶ್ವರಃ ಆತ್ಮಸ್ವರೂಪ ರೂಪೋಸೌ ವ್ಯಾಪಿ ವಾಯುರಿವ ಸ್ಥಿತಃ. ಅವರ ಗಂಡಂದಿರಲ್ಲೂ ಇವನೇ ವ್ಯಾಪ್ತನಾಗಿ ಇರೋದಲ್ವೇ? ಆ ಗೋಪಿಕೆಯರ ಗಂಡಂದಿರಲ್ಲಿ, ಅಣ್ಣ ತಮ್ಮಂದಿರಲ್ಲಿ ಇವನೇ ಇರೋದು. ವಾಯುಶ್ಚಾತ್ಮ ತಥೈವಾಸೌ ವ್ಯಾಪ್ಯ ಸರ್ವಮವಸ್ಥಿತಃ. ಗಾಳಿಯಂತೆ ಎಲ್ಲ ಕಡೆ ಅವನೇ ಇರೋದು. ಹೀಗಾಗಿ ಅವನೇ ಪ್ರತಿರೋಧದ ಒಂದು ಸಂಕೇತವನ್ನು ಮಾಡಿಸಿ, ಆಮೇಲೆ ಅವರಿಗೆ ಅರ್ಥ ಮಾಡಿಸಿ, ಅವರನ್ನು ಸಮಾಧಾನಗೊಳಿಸಿ, ಈ ತರಹ ಮಾಡಿದ ಅವನು ಅನ್ನುವಲ್ಲಿಗೆ 13 ಹೀಗೆ ಪ್ರತಿ ದಿವಸ ನಡೀತಾ ಇದ್ದ ಘಟನೆ. ಒಂದು ಸ್ವಲ್ಪ ದಿವಸ, ಒಂದು 6 ತಿಂಗಳು ಪ್ರತಿ ದಿವಸ ನಡೆದ ಘಟನೆ ಇದು. ಆಮೇಲಿಲ್ಲ. ಪ್ರದೋಷಾಗ್ರೇ ಕದಾಚಿತ್ತು ರಾಸಾಸಕ್ತೆ ಜನಾರ್ದನೆ ತ್ರಾತಯನ್ ಸಮದೋ ಗೋಷ್ಠಂ ಅರಿಷ್ಟ ಸಮುಪಾಗಮತ್. ಒಮ್ಮೆ ಮುಸ್ಸಂಜೆಯ ಆರಂಭದಲ್ಲಿ ದೇವರು ರಾಸದಲ್ಲಿ ತೊಡಗಿರುವಾಗ ಅರಿಷ್ಟ ಒಬ್ಬ ಬಂದ. ಸತೋಯ ತೋಯದಚ್ಛಾಯ ತೀಕ್ಷ್ಣ ಶೃಂಗೋರ್ಕಲೋಚನ ಖುರಾಗ್ರಪಾತೈರತ್ಯರ್ಥಂ ದಾರಯನ್ನ ಧರಣೀತಲಂ. ಕಪ್ಪು ಮೋಡತ್ತರ ಇದ್ದಂತೆ, ತೀಕ್ಷ್ಣ ಶೃಂಗ, ಚೂಪಾದ ಕೊಂಬು, ಅರ್ಕಲೋಚನ ಕೆಂಪು ಕಣ್ಣು, ಖುರಾಗ್ರ ಪಾತೈ ಖುರಪ್ರಪಾತೈ ಅತ್ಯರ್ಥಂ ದಾರಯನ್ ಧರಣೀತಳಂ. ನೆಲವನ್ನು ಜೋರಾಗಿ ಒದಿತಾ ಬಂದಂತೆ. ಲೇಲಿಹಾನಸ್ಸ ನಿಷ್ಪೇಷಂ ಜಿಹ್ವಯೋಷ್ಠೌ ಪುನಃ ಪುನಃ ಸಂಭ್ರಂಭ ವಿದ್ಧಲಾಂಗೂಲ ಕಠಿಣ ಸ್ಕಂಧಬಂಧನ. ಲೇಲಿಹಾನ ಸ ನಿಷ್ಪೇಷಂ, ತನ್ನ
ಒಂದು ನಾಲಿಗೆಯನ್ನು ಎರಡೂ ಕಟವಾಯಿಗಳಿಗೆ ಸವರಿಕೊಳ್ಳುತ್ತಾ ಸಂಭ್ರಂಭಾವಿದ್ದ ಲಾಂಗೂಲ ಸಿಟ್ಟಿನಿಂದ ಬಾಲವನ್ನು ಅಪ್ಪಳಿಸುತ್ತಾ ಕಠಿಣ ಸ್ಕಂದವಂದನ ಗಟ್ಟಿಯಾಗಿರುವ ಮುಯ್ಪುಗಳಿಂದ ತೋಳುಗಳು ಅಂತಂದರೆ ಅದಕ್ಕೆ ಮುಂದಿನ ಭಾಗ, ಅದರಿಂದ ಉದಗ್ರಕುದ ಭೋಗ ಪ್ರಮಾಣೋ ದುರತಿಕ್ರಮ ವಿಣ್ಮೂತ್ರಲಿಪ್ತ ಪೃಷ್ಠಾಂಗೋ ಗವಾಂ ಉದ್ವೇಗಕಾರಕ. ಎತ್ತಿನ ಸ್ವಭಾವ ಹೇಗೆ ಅಂತಂದರೆ ಅದು ಕಾಮೋದ್ರೇಕ ಆದಾಗಲೂ ಮೂತ್ರ ಬಿಡ್ತಾ ಇರುತ್ತೆ. ಅದನ್ನು ನೋಡಿ ಹಸುಗಳಿಗೆ ಭಯ ಆಗಲಿಕ್ಕೆ ಶುರು ಆಯಿತು. ಪ್ರಲಂಬ ಕಂಪೋ ಕಂಠೋತಿ ಮುಖ ತರುಖಾತಾಂಕಿತಾನನಃ ಪಾತಯನ್ ಸಗವಾಂ ಗರ್ಭಾನ್ ದೈತ್ಯೋ ವೃಷಭರೂಪದೃಕ್. ಪ್ರಲಂಬ ಕಂಠ ಗಂಗೆ ದೊಗಲು ಅಂತ ಕರೀತಾರೆ, ಅದು ಅಲ್ಗಾಡ್ತಾ ಇದೆ. ಪ್ರಲಂಬ ಕಂಠ ಅತಿಮುಖ ತರುಖಾತಾಂಕಿತಾನನಃ, ವೇಗವಾಗಿ ಮರಕ್ಕೆ ಡಿಕ್ಕಿ ಹೊಡೆದು ತನ್ನ ಮೋರೆಯ ಛಾಪನ್ನು ಮೂಡಿಸ್ತಾ ಇದ್ದ. ಪಾತಯನ್ ಸಗವಾನ್ ಗರ್ಭಾನ್, ಗವಾನ್ ಗರ್ಭಾನ್ ಪಾತಯನ್, ತನ್ನಿಂದಲ್ಲದೆ ಬೇರೆಯವರಿಂದ ಗರ್ಭವನ್ನು ಧರಿಸಿದ ಹಸುಗಳನ್ನು ವೇಗವಾಗಿ ದಾಳಿ ಮಾಡಿ ಅವುಗಳ ಗರ್ಭವನ್ನು ಕೆಳಗಡೆ ಹಾಕ್ತಾ ಇದ್ದ. ನೂರಾರು ಹಸುಗಳ ಗರ್ಭಪಾತಕ್ಕೆ ಕಾರಣ ಆಗಿದ್ದ. ಸೂದಯನ ಸ್ಥಾಪಸಾನುಗ್ರೋ ವನ ನಟತಿ ಎಸ್ತದ. ನೋಡಿದ್ರೆ ಎತ್ತು ಅಂತ ಅನ್ಕೋಬೇಕು. ಬಹಳ ತಪಸ್ವಿಗಳನ್ನು ನಾಶ ಮಾಡಿದ್ದಂತೆ. ತತಸ್ಥಮತಿಘೋರಾಕ್ಷಂ ಅವೇಕ್ಷಾತಿ ಭಯಾತುರಾಹ ಗೋಪಾ ಗೋಪಸ್ತ್ರೀಯಶ್ಚೈವ ಕೃಷ್ಣ ಕೃಷ್ಣೇತಿ ಚುಕ್ರುಷು. ಘೋರವಾದ ಕಣ್ಣು, ಅದನ್ನು ನೋಡಿ ಗೋಪರು ಗೋಪಿಕೆಯರು ಕೃಷ್ಣ ಕೃಷ್ಣ ಅಂದ್ರಂತೆ. ಸಿಂಹನಾದಂ ತತಶ್ಚಕ್ರೆ ತಲಶಬ್ದಂಚ ಕೇತವಃ ತಚ್ಛಬ್ದ ಶ್ರವಣಾಚ್ಚಾಸೌ ದಾಮೋದರಮುಪಾಯಯೌ. ಈ ರೀತಿ ಹೇಳ್ತಾ ಇದ್ದಾಗ ಕೃಷ್ಣ ಏನು ಮಾಡಿದ, ಅದರ ಹಿಂದೆ ನಿಂತಿದ್ದವನು ಜೋರಾಗಿ ಹುಂಕಾರ ಮಾಡಿದ. ಆ ಹುಂಕಾರದ ಧ್ವನಿ ಕೇಳಿ ಈ ಎತ್ತು ಹಸುಗಳನ್ನು ಹೆದರಿಸ್ತಾ ಇದ್ದದ್ದು ತಿರುಗಿ ಅವನ ಕಡೆಗೆ ನೋಡಿತು. ಅಗ್ರನ್ಯಸ್ತ ವಿಷಾಣಗ್ರಹ ಕೃಷ್ಣ ಕುಕ್ಷಿಗತೆ ಕ್ಷಣ ಅಭ್ಯಧಾವತ ದುಷ್ಟಾತ್ಮ ಕೃಷ್ಣಂ ವೃಷಭದಾನವಃ. ಅಗ್ರನ್ಯಸ್ತ ವಿಷಾಣಾಗ್ರಹ, ಮುಂದೆ ಕೊಂಬನ್ನು ಇಟ್ಟುಕೊಳ್ಳುತ್ತಾ ಕೃಷ್ಣ ಕುಕ್ಷಿ ಕೃತೇಕ್ಷಣ, ಕಣ್ಣಿನಿಂದ ಕೃಷ್ಣನ ಹೊಟ್ಟೆಯನ್ನೇ ನೋಡುತ್ತಾ ವೇಗವಾಗಿ ಆ ವೃಷಭದಾನವ ಓಡಿ ಬಂದ. ಆಯಾಂತಂ ದೈತ್ಯ ವೃಷಭಂ ದೃಷ್ಟ್ವಾ ಕೃಷ್ಣೋ ಮಹಾಬಲಃ ನಚಚಾಲ ತದಾಸ್ಥಾನಾತ್ ಅವಜ್ಞಾಸ್ಮಿತಲೀಲಯ. ಹಾಗೆ ಓಡಿ ಬರುವ ದೈತ್ಯ ವೃಷಭನನ್ನು ನೋಡಿ ಕೃಷ್ಣ ಒಂದು ಚೂರು ಅಲುಗಾಡಲಿಲ್ಲ. ತಪ್ಪಿಸ್ಕೊಳ್ಬೇಕು. ಆಸನ್ನಂ ಚೈವ ಜಗ್ರಾಹ ಗ್ರಾಹವನ್ಮಧುಸೂದನ ಜಘಾನ ಜಾನುನಾ ಕುಕ್ಷೌ ವಿಷಾಣಗ್ರಹಣಾಚ್ಚಲಂ. ಓಡಿ ಬರ್ತಾ ಇರುವ ಅದನ್ನು ಹಿಡಿದು ತನ್ನ ಜಾನುವಿನಿಂದ ಮೊಣಕಾಲಿನಿಂದ ಅದರ ಹೊಟ್ಟೆಗೆ ಗುದ್ದಿದ. ತಸ್ಯ ದರ್ಪಬಲಂ ಭುಂಕ್ತ್ವಾ ಗೃಹೀತಸ್ಯ ವಿಚಾಣಯೋ ಅಪೀಡಯದರಿಷ್ಠಸ್ಯ ಕಂಠಂ ಕ್ಲಿನ್ನಮಿವಾಪರಂ. ಆ ಕೊಂಬನ್ನು ಉಲ್ಟಾ ತಿರುಗಿಸಿ ಅದರ ಕತ್ತಿಗೆ ಗುದ್ದು ಕೊಟ್ಟನಂತೆ. ಉತ್ಪಾಟ್ಯ ಶೃಂಗಮೇಕಂತು ತೇನೈವಾತಾಡಯತ್ತತಃ ಮಮಾರಸ ಮಹಾದೈತ್ಯ ಮುಖಾತ್ ಶೋಣಿತ ಮುದ್ವಹನ್. ಒಂದು ಕೊಂಬನ್ನು ಕಿತ್ತಿ ಅದಕ್ಕೆ ಹೊಡೆದ, ಚುಚ್ಚಿದ. ಅವನು ಶೋಣಿತ ಮುದ್ವಮನ್, ನೆತ್ತರನ್ನು ಕಾರ್ತಾ ಮುಖದಿಂದ ಬಿದ್ದ. ತುಷ್ಟುವುರ್ನಿಹತಂ ತಸ್ಮಿನ್ ದೈತ್ಯೇ ಗೋಪಾ ಜನಾರ್ದನಂ ಜಂಭೇ ಹತೆ ಸಹಸ್ರಾಕ್ಷಂ ಪುರಾದೇವ ಗಣಾಯಥಾ. ಹಾಗೆ ಆ ದೈತ್ಯ ಸತ್ತಾಗ
ಎಲ್ಲರೂ ಸಂತೋಷಪಟ್ಟರು, ದೇವರನ್ನು ಕೊಂಡಾಡಿದರು ಅನ್ನುವಲ್ಲಿಗೆ 14ನೇ ಅಧ್ಯಾಯ. ಕಕುದ್ಮತಿ ಹತೇರಿಷ್ಟೆ ಧೇನುಕೆ ವಿನಿಪಾತಿತೆ ಪ್ರಲಂಬೆ ನಿಧನಂ ನೀತೆ ಧೃತೆ ಗೋವರ್ಧನಾಚಲೇ. ಹೀಗೆ ಇಷ್ಟು ಹೊತ್ತಿಗೆ ಕೃಷ್ಣನ ಬಹಳ ಕ್ರಿಯೆಗಳಾಗಿತ್ತು. ಕಕುದ್ಮತಿ ಹತೆ ಅರಿಷ್ಟೆ. ಕಕುತ್ ಅಂತಂದರೆ ಡುಬ್ಬ, ಅವನು ಡಬ್ಬಾವಾಲ ಅಲ್ಲ, ಡುಬ್ಬಾವಾಲ. ಕಕುದ್ಮತಿ ಅಂತಹ ಅರಿಷ್ಟ ಸಾಯಲು, ಧೇನುಕ ನಾಶವಾಗಲು, ಪ್ರಲಂಬ ಬೀಳಲು, ಗೋವರ್ಧನ ಬೆಟ್ಟವನ್ನು ಹೊತ್ತಿದ್ದಾನೆ ಅಂತ ಊರಿಗೆಲ್ಲ ಗೊತ್ತಾಗಲು, ಕಾಲಿಯನನ್ನು ದಮನ ಮಾಡಿದ ಅಂತ ಗೊತ್ತಾಗಲು, ತುಂಗದ್ರುಮದ್ವಯೇ ಭಗ್ನೆ 2 ಮತ್ತಿಮರಗಳು ಬೀಳಲು, ಪೂತನೆ ಶಕಟ ಸತ್ತ ಮೇಲೆ ಕಂಸಾಯ ನಾರದ ಪ್ರಾಹ ಯಥಾವೃತ್ತಮನುಕ್ರಮಾತ್. ಕಂಸನ ಮುಂದೆ ಉಪನ್ಯಾಸ ನಾರದರು, ಕೃಷ್ಣ ಹೀಗೆ ಮಾಡ್ದ ಹಾಗೆ ಮಾಡ್ದ ಅಂತ. ಯಾಕೆಂದರೆ ಅಲ್ಲಿ ಇದ್ದವರೆಲ್ಲ ಸತ್ತಾಯ್ತು, ಇನ್ನು ಹೊಸದಾಗಿ ಸಾಯಬೇಕಾದವರಿದ್ದಾರೆ, ಅದು ಇವನು. ಹೀಗಾಗಿ ಸಾಯುವವನಿಗೆ ಸಾಯಲು ಸತ್ತವರ ಬಗ್ಗೆ, ಕೃಷ್ಣನಿಂದ ಸತ್ತವರ ಬಗ್ಗೆ ಮಾತನಾಡೋದು. ನಾರದರನ್ನು ಜಗಳ ಹಚ್ಚವರು ಅಂತಾರೆ. ನಾರದರ ಜಗಳ ಎಲ್ಲ ಹಚ್ಚಲ್ಲಪ್ಪ. ಒಬ್ಬ ಏನಾದರೂ ಹೇಳಿದ್ರೆ ಉದ್ವಿಗ್ನಾಗ್ತಾನೆ ಅಂದರೆ ಆಗಲೇಬಾರ್ದು ಅವನು. ಇಲ್ಲಿ ಬಿಡಿ, ಜಗಳ ಹಚ್ಚೋದು ಅಂದರೆ ಇಲ್ಲದೇ ಇರೋದನ್ನು ಹೇಳೋದು. ಇಲ್ಲದೇ ಇರೋದನ್ನು ಹೇಳಿ ಜಗಳ ಹಚ್ಚಿದ್ರೆ ಹಚ್ಚಿದ್ರು ಅಂತ ಅನ್ಬೇಕು. ಇರೋದಂತಾನೆ ಹೇಳಿದ್ದು. ನಾರದ ಕಲಹಪ್ರಿಯ ಅನ್ನೋದು ದೈತ್ಯರ ನೋಟ, ಯುದ್ಧಪ್ರಿಯ ಅನ್ನೋದು ದೇವತೆಗಳ ನೋಟ. ಅದು ಹೇಳ್ತಾರಲ್ಲ, ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಹೇಳಿದ್ದಾರಲ್ಲ, ಯುದ್ಧವನ್ನು ನೋಡಲಿಕ್ಕೆ ಅಂತ ನಾರದರು ಹೋಗ್ತಾ ಇದ್ರು. ಅಲ್ಲಿ ಆಯುಧಗಳ ಪೆಟ್ಟು ತಾಕ್ತಾ ಇತ್ತು. ಆದರೂ ಕೂಡ ಯುದ್ಧದ ರಸಾಸ್ವಾದನ ಮಾಡೋದರಲ್ಲಿ ಹಿಂದೆ ಬೀಳ್ತಾ ಇರಲಿಲ್ಲ ಅವರು. ಅಲ್ಲ, ಏನೇ ಆದರೂ ಅದು ಪಾಂಚಭೌತಿಕ ಶರೀರವೇ, ಸ್ವಲ್ಪವಾದರೂ ಪೆಟ್ಟು ಬಿದ್ದೇ ಬೀಳುತ್ತೆ ಅಂತ. ಇದು ಮಧ್ವಾಚಾರ್ಯರ ಅನುವ್ಯಾಖ್ಯಾನದಲ್ಲಿ 3ನೇ ಅಧ್ಯಾಯದ 4ನೇ ಪಾದದಲ್ಲಿ ಹೇಳುವಂತಹ ಅಂಶ. ಅದರಿಂದಾಗಿ ಸ್ಥೂಲ ರೂಪವೇ, ಬ್ರಹ್ಮದೇವರದ್ದು ಸ್ಥೂಲ ರೂಪವೇ, ದೇವತೆಗಳದ್ದು ಪಾಂಚಭೌತಿಕ ಶರೀರವೇ. ಆದರೆ ನಮಗಿಂತ ಬೆಟರ್ ಅಷ್ಟೆ, ನಮಗಿಂತ ಬೆಸ್ಟ್. ಕೃಷ್ಣ ಮಾಡಿದ್ದೆ ಜಲ್ಲಿಕಟ್ಟು. ಹಾಗೆ ಹೇಳಿದ್ರೆ ಬಿಟ್ಬಿಡ್ತಾರ, ಕೃಷ್ಣ ಮಾಡಿದ್ದಾಗ ಬಿಟ್ಬಿಡ್ತೀವಿ ಅಂತ. ಯಾರಿಗೂ ತಲೆಗೆ ಬಂದಿಲ್ಲ ದ್ರವಿಡ ಮುನ್ನೇತ್ರ ಕಳಗ ಇಲ್ಲ ಅಂತಂದ್ರೆ ಅವ್ರು ಇದನ್ನು ಹೇಳ್ತಾರೆ, ತಮಿಳಿಶೈ ಮಕ್ಕಳೇ ಅಂತ ಶುರು ಮಾಡ್ತಾರ ಅವರು. ಕಂಸಾಯ ನಾರದ ಪ್ರಾಹ ಯಶೋಧ ದೇವಕಿ ಗರ್ಭ ಪರಿವೃತ್ಯಾದ್ಯ ಚೇತತ. ಅಲ್ಲಿಂದ ಹೇಗೆ ಅವರಿಬ್ಬರು ತಮ್ಮ ಮಕ್ಕಳನ್ನೇ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಅನ್ನೋದ್ರಿಂದ ಶುರು ಮಾಡಿ ಹೇಳಿದ. ಶ್ರುತ್ವಾ ತತ್ಸಕಲಂ ಕೃಷ್ಣ ಕಂಸಃ ಕ್ಷಮಿಸಿ ನಾರದಾದ್ದೇವದರಚನಾತ್ ವಸುದೇವಂ ಪ್ರತಿತದಾ ಕೋಪಂ ಚಕ್ರೇ ಸುದುರ್ಮತಿ. ಗರ್ಭ ಪರಿವರ್ತನೆ, ಗರ್ಭ ಅದರ ಬದಲಾಯಿತು ಅಂದರೆ ಮಾಡಿದವನು ಯಾರು? ವಸುದೇವ. ಸೋತಿ ಕೋಪಾದುಪಾಲಭ್ಯ ಸರ್ವಯಾದವತಂ ತದಿ ಜಗರಹ ಯಾದವಾಂಶ್ಚೈವ ಕಾರ್ಯಂ ಚೈತದತಿಂಚಯತ್. ಎಲ್ಲ ಸಭೆ ಕೂಡಿಸಿ ವ್ಯಂಗ್ಯವಾದ ಬಾಣಗಳಿಂದ ವಸುದೇವನನ್ನು ತಿವಿದ. ಎಲ್ಲರ ಎದುರುಗಡೆ ಅವನನ್ನು ಕೂಡಿಸಿ ಮಹಾನುಭಾವರು, ಇದು ಹರಿವಂಶದಲ್ಲಿ ಕೇಳಬೇಕು ಈ ವ್ಯಂಗ್ಯವನ್ನು, ಮಹಾನುಭಾವರು ನಮ್ಮ ಕುಲದ ಹಿರಿಯರು ಏನು ಮಾಡಿದ್ರು ಪಾಪ ಅಂತ ಹೇಳಿ ತೀವ್ರವಾಗಿ ತಿವಿದ. ಯಾವನ್ನ ಬಲಮಾರೂಢವು ರಾಮಕೃಷ್ಣವು ಸುಬಾಲಕವು. ಆಗ ಒಬ್ಬ ಯದುವೃದ್ಧ ಇದ್ದ, ಅವನು ಚೆನ್ನಾಗಿ ಕೊಟ್ಟ. ಅಲ್ಲ, ತನ್ನ ಮಗನನ್ನು ರಕ್ಷಿಸಿಕೊಳ್ಳೋದು ತಪ್ಪ? ನೀನು ವಸುದೇವನ ಸ್ಥಾನದಲ್ಲಿ ಇದ್ದಿದ್ರೆ
ನೀನು ಕೂಡ ಹಾಗೆ ಮಾಡ್ತಾ ಇದ್ದಿ. ನೀನು ನಿಮ್ಮ ಅಪ್ಪನಿಗೆ ಹುಟ್ಟಲೇ ಇಲ್ಲ, ದ್ರಮಿಳ ಅನ್ನುವ ದುಷ್ಟಗಂಧರ್ವನಿಂದ ಹುಟ್ಟಿದೆ. ಅಂತಹ ನಿನ್ನನ್ನು ಎಷ್ಟು ಜೋಪಾನದಿಂದ ನೋಡ್ಕೊಂಡಿದ್ದಾನೆ ಉಗ್ರಸೇನ. ನೀನು ನಮ್ಮನ್ನೆಲ್ಲ ದೂರ ತಳ್ಳಿ ಆ ಬಿಹಾರದವ್ರನ್ನ ತಂದು ಪಕ್ಕದಲ್ಲಿ ಇಟ್ಕೊಂಡಿದ್ದಿ. ನಿನ್ನ ಜನದ ಬಗ್ಗೆ ನಂಬಿಕೆನೇ ಇಲ್ಲ. ಏನು ಮಾಡಬೇಕಿಂತ ಆ ಪರಿಸ್ಥಿತಿಯಲ್ಲಿ? ಏನು ಮಾಡಬೇಕು ಅದನ್ನು ಮಾಡ್ದ. ಒಬ್ಬ ಒಳ್ಳೆಯ ತಂದೆ ಏನು ಮಾಡಬೇಕು ಅದನ್ನು ಮಾಡ್ದ. ಅದರಲ್ಲೇನು ಬಯೋದು ನೀನು? ನಿನಗಾದರೆ ಅವರಿಬ್ಬರನ್ನ ಕೊಲ್ಲೋ ಅಂತಂದ. ಇಷ್ಟು ಅಲ್ಲಿ ಆಗಿರೋದು. ಭಾಗವತ ಹೇಳದ ಕೆಲವೊಂದು ಅಂಶಗಳನ್ನು ಹರಿವಂಶ ಮತ್ತು ನಾವು ವಿಷ್ಣು ಪುರಾಣ ಮೊದಲಾದವುಗಳಿಂದ ತಗೊಳ್ಬೇಕು. ಎದುರಿಸಿ ಮಾತಾಡಿದ್ರೆ ಕಂಸ ದುಷ್ಟ ಅಲ್ವಾ, ಅವರಿಗೆಲ್ಲ ಜೀವ ಭಯ ಆಗಲಿಲ್ವಾ? ಜೀವ ಭಯ ಇತ್ತು, ಆದರೆ ಅಷ್ಟು ರೋಸಿ ಹೋಗಿತ್ತು. ಏನು ಸತ್ರೆ ಸತ್ಯನು ಏನೀಗ ಅಂತ. ಆಗ ತೀರಾ ಹಂಗೆ ಸಭೆನಲ್ಲೆಲ್ಲ ಕೊಲ್ಲಿಕ್ಕಾಗಲ್ಲ. ಅದು ಯಾವ್ದಾದ್ರು ಒಂದು ಗಣರಾಜ್ಯ ಅಲ್ವಾ, ಎಲ್ಲ ಹೆಡ್ಗಳು. ಮತ್ತೆ ಇನ್ನು ಏನು ಅಂತ ಹೇಳಿದ್ರೆ ಯಾಕೆ ಕೊಲ್ಲಲಿಲ್ಲ ಗೊತ್ತಿಲ್ಲ. ಕೊಲ್ಲಬೇಕಿತ್ತು ಅಂತಲ್ಲ, ಅಲ್ಲಲ್ಲ, ಯಾವ ಧೈರ್ಯದಲ್ಲಿ ಹಾಗೆ ಅದೇ ಬಂಡ ಧೈರ್ಯ ಬಂದ್ಬಿಡುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಮಗೆ ರಕ್ಷಕ ಬರ್ತಾ ಇದ್ದಾನೆ ಅಂತ ಹೇಳಿ ಖಾತ್ರಿ ಆಗ್ಬಿಟ್ರೇನೆ ಅದೊಂದು ಬಲ, ಅದೊಂದು ಬಲ. ಅವಾಗ ಆ ಹತ್ತಿರದಲ್ಲಿ ಮಾತನಾಡ್ತಾ ಇರುವಾಗ ಸುಮ್ಮನೆ ಆಗ್ಬೇಕಾಗತ್ತೆ. ಕಾಂಗ್ರೆಸ್ ಇದ್ದಾರೆ ಅಂದ್ರೆ ಸಾಕು, ಅವ್ರದ್ದು ಏನೊಂದು ಭಯ. ಡೈರೆಕ್ಟ್ ಮುಂದೆ ಬಿಡ್ಬೋದಾಗಿತ್ತು. ಅದೇ ಅದೇ ಅಲ್ಲ, ಕೊಲ್ಲಲಿಕ್ಕೆ ಯಾಕೆ ಆಗಲಿಲ್ಲ ಅಂದರೆ, ವಸುದೇವನನ್ನ ಕೊಲ್ಲಲಿಕ್ಕೆ ಯಾಕೆ ಆಗಲಿಲ್ಲ ಅಂದರೆ ಅದು ಕಂಸನಿಗೆ ತೀರಾ ಹೀನಾಯ ಅದು. ಯಾಕೆಂದರೆ ವಸುದೇವ ಶಸ್ತ್ರಜೀವಿ ಅಲ್ಲ, ಗೋಜೀವಿ. ಅವನಿಗೆ ಶಾಪ ಹೇಗೆ ಬಂತು ಅಂದರೆ ಕೆಲವೊಮ್ಮೆ ಸಾಮಾಜಿಕ ಪರಿಸ್ಥಿತಿಯೂ ಇರುತ್ತೆ. ಏನೇ ಆಗಲಿ ಅಷ್ಟು ನಿರಂಕುಶವಾಗಿ ದುಷ್ಟತನ ಮಾಡಲಿಕ್ಕಾಗಲ್ಲ. ಆ ವರುಣನ ಗೋವು ಇತ್ತು, ಅದನ್ನು ಕಾಶ್ಯಪರು ತಗೊಂಡು ಹೋದರು, ಕೊಡಲೇ ಇಲ್ಲ. ವರುಣ ಏನು ಮಾಡಿದ, ಬ್ರಹ್ಮದೇವರ ಹತ್ರ ದೂರು ಕೊಟ್ಟ. ಬ್ರಹ್ಮದೇವರು ಏನು ಮಾಡಿದ್ರು, ಶಾಪ ಕೊಟ್ಟರು. ಕ್ಷತ್ರೇಶು ಗೋ ಜೀವನಕೋ ಭವೇತಿ ಅಂತ. ಕ್ಷತ್ರಿಯನಾಗಿ ಹೀನಾಯ ಪರಿಸ್ಥಿತಿ ಏನು, ಗೋವುಗಳಿಂದ ಬದುಕೋದು, ಶಸ್ತ್ರದಿಂದ ಬದುಕೋದಲ್ಲ. ಅವನನ್ನು ಕೊಂದರೆ ನಾಳೆ ಮಾನ ಮರ್ಯಾದೆ ಏನಾಗಬೇಡ. ಈಗ ಕುಡಿದು ಬೈಯುವವರನ್ನು ಕೂಡ ಕೊಲ್ಲಲಿಕ್ಕೆ ಬಂಧಿಸಲಿಕ್ಕೆ ಹಿಂದೇರಿದ್ದಾರೆ. ಯಾಕೆ ಅಂದರೆ ಅವನು ಕೊಲ್ಲೋದಷ್ಟು ಹೀನಾಯ. ಅವನು ಕೊಲ್ಲಕ್ಕೆ ನೀನು ಕುಡಿಬೇಕಷ್ಟೇ, ಬೇರೆ ದಾರಿ ಇಲ್ಲ. ನಾನು ಕುಡಿದಿದ್ದೆ, ಅವನು ಕುಡಿದಿದ್ದ, ಅವನು ಗೊತ್ತಾಗದೆ ಅಂತ ನಾನು ಗೊತ್ತಾಗದೆ ಸಾಯಿಸ್ಬಿಟ್ಟೆ ಅನ್ಬೇಕು. ಅವತ್ತಿನ ಕಾಲದ ರಾಜರಿಗೆ ಇಷ್ಟು ಕೆಳಗಡೆ ಇಳಿಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಮೇಲ್ಗಡೆನೇ ಇರಲಿಕ್ಕಾಗಲ್ಲ. ಅದರಿಂದಾಗಿ ಇಷ್ಟು ಹೀನಾಯ ಆಗಿಬಿಡುತ್ತೆ. ಯೋಚನೆ ಮಾಡಿದ, ಯಾವನ್ನ ಬಲಮಾರೂಢೌ ರಾಮಕೃಷ್ಣೌ ಸುಬಾಲಕೌ ತಾವದೇವ ಮಯಾವಧ್ಯೌ ಅಸಾಧ್ಯೌ ರೂಢಯೌವನೌ. ಯುವಕರಾಗುವ ಮುನ್ನವೇ ರಾಮಕೃಷ್ಣರನ್ನು ಕೊಂದು ಬಿಡಬೇಕು. ಚಾಣೂರ ಇದ್ದಾನೆ, ಮುಷ್ಟಿಕ ಇದ್ದಾನೆ, ಇವರಿಬ್ಬರ ಮಲ್ಲಯುದ್ಧದ ಮೂಲಕ ಅವರಿಬ್ಬರನ್ನ ಕೊಲ್ತೇನೆ. ಧನುರ್ಮಹಾಯೋಗ ವ್ಯಾಜೇ ನಾನೀಯತೌ ರಜಾತ್. ಬಿಲ್ಲ ಹಬ್ಬ ಮಾಡ್ತೀವಿ ಅಂತ ಒಂದು ನೆಪ, ಬಿಲ್ಲ ಹಬ್ಬದ ನೆಪ. ಅವ್ರದ್ದು ಪ್ರತಿ ದಿವಸ ಅದೇ ಮೋಟೋ ಇತ್ತು, ಅದೇ ಅಜೆಂಡಾ. ಬಿಲ್ಲ ಹಬ್ಬ ಅಂತ ವರ್ಷಕ್ಕೊಮ್ಮೆ ಒಂದು ಇದು ಉತ್ಸವ ಮಾಡೋದು. ಆ ಜಾತ್ರೆಯಲ್ಲಿ ಮಾಡಬಾರದ್ದೆಲ್ಲ ಮಾಡಬಹುದು. ಯಾರು ಬಲಿಷ್ಠರು ಅಂತಿರ್ತಾರೆ ಅವ್ರನ್ನ ಚಾಣೂರ ಮುಷ್ಟಿಕರ ಮೂಲಕ ಕೊಲ್ಸೋದು. ಅದು ಆಟ ಅಂತ ಅನ್ನೋದು. ಆಟದಲ್ಲಿ ಸತ್ತರೆ ಒಳ್ಳೆ ಗತಿ ಏನಾಗಲ್ಲ. ಯಾಕಂದರೆ ಸಂತೋಷ ಪಡ್ಲಿಕ್ಕೆ ಹೋಗಿ ಸತ್ತೋಗೋದು ಅಂತಂದರೆ ಅದೇನು ಒಳ್ಳೆ ಗತಿಯೇ. ನಾನು ಸಾಯ್ತೇನೆ ಒಂದು ಒಳ್ಳೆಯ ಕೆಲಸಕ್ಕಾಗಿ ಅಂತ ಅನ್ನೋದಾದರೆ ಸರಿ. ಆಹಾರಕ್ಕೆ ಹೋದಾಗ ಸತ್ತೋಗೋದು, ವಿಹಾರಕ್ಕೆ ಹೋದಾಗ ಸತ್ತೋಗೋದು, ಆಟಕ್ಕೆ ಅಂತ ಹೋದಾಗ ಸತ್ತೋಗೋದು, ಏನಿವೆಲ್ಲ ಅದು ಹೀನಾಯವಾದ ತಾವು ಅಂತ. ಅವೆಲ್ಲ ಎಲ್ಲೋ ಹೋಗಿರೋದು ವಿಹಾರಕ್ಕೆ ಅಂತ ಸಾಯೋದು ಅಲ್ಲ. ಆ ಹೀನಾಯ ತಾವನ್ನು ಕೊಟ್ಟವರದು ತಪ್ಪು, ಕರೆಕ್ಟು. ಆದರೆ ನೀವು ಲೆಕ್ಕದ ಪ್ರಕಾರ ನೋಡಿದ್ರೆ ಅದು ಹೀನಾಯವಾದ ಸಾವು. ಯುದ್ಧಕ್ಕೆ ನೀವು ರೆಡಿಯಾಗಿರಲ್ಲ,
ಪ್ರಾಕೃತಿಕ ವಿಕೋಪ ಅಲ್ಲ, ಇವ್ರು ಯಾರೋ ಬಂದದ್ದು. ಅದಕ್ಕೆ ಸಾಯಬೇಕು. ವ್ಯಾಜೇನಾನೀಯ ಸ್ವಫಲ್ಕತನಯಂ ಶೂರಮಕ್ರೂರಂ ಯದುಪುಂಗವಂ ತಯೋರಾನಯನಾರ್ಥಾಯ ಪ್ರೇಚಯಿಷ್ಯಾಮಿ ಗೋಕುಲಂ. ಯಾದವರಲ್ಲಿ ನನಗೆ ಹತ್ತಿರವಾದವನು ಅಕ್ರೂರನನ್ನು ಕಳಿಸ್ತೇನೆ, ಅವನನ್ನು ಕಳಿಸಿ ಕರೆಯುತ್ತೇನೆ ಅಂತ ಹೇಳಿ ಅವನು ಅಂದುಕೊಂಡ. ಇತ್ಯಾಲೋಚ್ಯಸ ದುಷ್ಟಾತ್ಮ ಕಂಸಃ ರಾಮಜನಾರ್ದನೌ ಹಂತುಂ ಕೃತಮತಿರ್ವೀರೌ ಅಕ್ರೂರಂ ವಾಕ್ಯಮಬ್ರವೀತ್. ಹೀಗೆ ಯೋಚನೆ ಮಾಡಿ ಕಂಸ ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿ ಅಕ್ರೂರನಿಗೆ ನುಡಿದ. ಉಳಿದದ್ದನ್ನು ನಾವು ಮುಂದಿನ ಶನಿವಾರ ಭಾನುವಾರ ಇಲ್ಲ, ನಾನು ಬೆಂಗಳೂರಲ್ಲೇ ಇಲ್ಲ, ಎಲ್ಲೋ ಇರಬೇಕಾಗಿದೆ. ಬೆಳಗಾಂನಲ್ಲಿ ನರಸಿಂಹ ಜಯಂತಿಯ ಉಪನ್ಯಾಸ, ಅದಕ್ಕೆ ಅಲ್ಲಿ. ಆಮೇಲೆ 11ನೇ ತಾರೀಕು ಒಂದು ಬಯಸ್ಕೊಳ್ಳೋ ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗಬೇಕು. ನೀವೆಲ್ಲಿರ್ತೀರೋ ಅಲ್ಲೇ ನಾನು ಇರ್ತೇನೆ. ಅದರಿಂದಾಗಿ ಉಡುಪಿರೇ ಮೀಟಿಂಗು 11 ಅಂತ ಹೇಳಿದ್ರಪ್ಪ ನನಗೆ. ಹಾಂ, ಅಲ್ಲಿ ಮುಗಿದು ಶನಿವಾರ ಭಾನುವಾರ ಅಲ್ಲಿ ಕಳೆಯುತ್ತೆ. ಇಲ್ಲಿ ಬರಬೇಕು. 15ನೇ ತಾರೀಕು ಬರೋದು. 15 ಅಲ್ಲ 12 13 ಆಮೇಲೆ ಬಂದು ಇಲ್ಲಿ ಮುಂದುವರಿಯುತ್ತೆ. ಆಮೇಲೆ ಅಲ್ಲಿಂದ ಮುಂದಿನ ಶನಿವಾರ ಭಾನುವಾರಗಳೆಲ್ಲ ಚೆನ್ನಾಗಿ ನಡೆಯುತ್ತೆ. ಇವತ್ತು ವಿಷ್ಣು ತತ್ವ ನಿರ್ಣಯ ಸ್ವಲ್ಪ ಆಗೋಲ್ಲ.